ಬೆಂಗಳೂರಿನ 10,000ಕ್ಕೂ ಹೆಚ್ಚು ಮನೆಗಳಿಗೆ ಜಲಮಂಡಳಿ ನೋಟಿಸ್ ಅನ್ನು ಕೊಟ್ಟಿದೆ. ಯಾವ ಆದೇಶದ ಉಲ್ಲಂಘನೆ ಆಗಿದೆ, ಒಂದು ವೇಳೆ ಈ ಆದೇಶ ಪಾಲನೆ ಮಾಡಲಿಲ್ಲ ಅಂದ್ರೆ ಯಾವ ಕ್ರಮಕ್ಕೆ ಜಲಮಂಡಳಿ ಮುಂದಾಗಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ನಗರದಲ್ಲಿ ನೀರಿನ ಸಮಸ್ಯೆ, 10,000ಕ್ಕೂ ಹೆಚ್ಚು ಮನೆಗಳಿಗೆ ಜಲಮಂಡಳಿ ನೋಟಿಸ್. ಮಾರ್ಚ್ 31ರೊಳಗೆ ಫ್ಲೋ ರಿಸ್ಟ್ರಿಕ್ಟರ್ ಅಳವಡಿಸದಿದ್ರೆ ಕ್ರಮ. ಬೆಂಗಳೂರಿನಲ್ಲಿ ಜಲಕ್ಷಾಮದ ಹಿನ್ನೆಲೆಯಲ್ಲಿ ನೀರಿನ ಅಭಾವವನ್ನು ನೀಗಿಸಲಿಕ್ಕೆ ಮತ್ತು ನೀರನ್ನು ಮಿತವಾಗಿ ಬಳಸಲು ಜಲಮಂಡಳಿ ನಾನಾ ಕ್ರಮಗಳನ್ನು ಕೈಗೊಳ್ತಾ ಇದೆ. ಅದರಲ್ಲಿ ಪ್ರತಿ ಮನೆಗಳಿಗೆ ತೆರಳಿ ಮನೆಯ ನಲ್ಲಿಗಳಿಗೆ ಫ್ಲೋ ರಿಸ್ಟ್ರಿಕ್ಟರ್ ಅಳವಡಿಸಲಿಕ್ಕೆ ಜಲಮಂಡಳಿಯ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇದ್ದಾರೆ. ಈಗಾಗಲೇ ಮಲ್ಲೇಶ್ವರಂ, ರಾಜಾಜಿನಗರ, ಮಹದೇವಪುರ ಸೇರಿದಂತೆ ಹಲವು ಏರಿಯಾಗಳಿಗೆ ಮನೆಗಳಿಗೆ ತೆರಳಿ ನೋಟಿಸ್ ಜಾರಿ ಮಾಡ್ತಿದ್ದಾರೆ. ಇನ್ನು ನೋಟಿಸ್ ನೀಡಿರುವ ಬಗ್ಗೆ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಪ್ರತಿಕ್ರಿಯಿಸಿದ್ದು, ಪ್ರತಿ ಮನೆಗಳಿಗೆ ತೆರಳಿ ನೋಟಿಸ್ ನೀಡ್ತಾ ಇದ್ದೇವೆ, ಫ್ಲೋ ರಿಸ್ಟ್ರಿಕ್ಟರ್ ಅಳವಡಿಸಿಕೊಳ್ಳಿ ಇಲ್ಲವೇ ಸೂಕ್ತ ಕ್ರಮ ಆಗುತ್ತೆ ಅಂತ ಹೇಳ್ತಿದ್ದೇವೆ ಅಂತ ತಿಳಿಸಿದ್ದಾರೆ. ಈಗ ನಿನ್ನೆವರೆಗೆ ನಮ್ಮವರು 1,500 ನೋಟಿಸ್ಗಳನ್ನು ಜಾರಿ ಮಾಡಿದ್ದಾರೆ. ಇನ್ನೂ ಒಂದು 5,000ರಿಂದ 6,000 ನೋಟಿಸ್ಗಳನ್ನು 2-3 ದಿವಸದಲ್ಲಿ ಜಾರಿ ಮಾಡ್ತಾರೆ. ಬೆಂಗಳೂರಿನ ಏನು ನೀರಿನ ಸಮಸ್ಯೆ ಇದೆ ಅದು ಕೆಲವು ದಿನಗಳಲ್ಲಿ ಇದು ಬಗೆಹರಿಸೋಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಈಗ ಯಾವುದೇ ರೀತಿಯಲ್ಲಿ ಆತಂಕ ಬೇಡ ಅಂತ ಅವರಿಗೆ ನಾವು ಮನವರಿಕೆ ಮಾಡಿದ್ದೇವೆ. ನೀರಿನ ಅಭಾವದ ಮಧ್ಯೆ ಜನ ಕೂಡ ಜಾಗೃತರಾಗಬೇಕಿದೆ. ಜಲಮಂಡಳಿಯ ನಿಯಮಾವಳಿಗಳನ್ನು ಪಾಲಿಸಬೇಕಿದೆ. ಪ್ರತಿಯೊಬ್ಬರೂ ಕೂಡ ಫ್ಲೋ ರಿಸ್ಟ್ರಿಕ್ಟರ್ ಅನ್ನು ಅಳವಡಿಸಿ ನೀರನ್ನು ಕಾಪಾಡಲಿ ಎಂಬುದು ನಮ್ಮ ಆಶಯ ಕೂಡ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.